ಕಿಡ್ನಾಪ್ ಆಗಿದ್ದು ಪರಿಚಯಸ್ಥರಿಂದ ಅನ್ನೋದು ಗೊತ್ತಾಗ್ತಾ ಇದೆ. ನಟಿ ಐಶ್ವರ್ಯ ಕೂಡ ಪರಿಚಯಸ್ಥೆ, ಜೊತೆಗೆ ಉಳಿದಂತ ಅಪಹರಣಕಾರ ಏನಿದ್ರು ಅವರು ಕೂಡ ಅನೀಶ್ಗೆ ಪರಿಚಯ ಇದ್ರು ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟು 11 ಮಂದಿಯನ್ನ ಬಂಧಿಸಿದ್ದಾರೆ ಆಡುಗೋಡಿ ಪೊಲೀಸರು. ಎಲ್ಲರೂ ಕೂಡ ಪರಿಚಯಸ್ಥರೆ ಅಂತ ಹೇಳಲಾಗ್ತಾ ಇದೆ. ಪರಿಚಯಸ್ಥರಿಂದಲೇ ನಿರ್ದೇಶಕ ಅನೀಶ್ನ ಅಪಹರಣ ಮಾಡಲಾಗಿತ್ತು ಅನ್ನೋದು ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಪ್ರಮುಖ ಆರೋಪಿ ಆಶೀರ್ವಾದ್ನಿಂದಲೇ ಕಿಡ್ನಾಪ್ಗೆ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಅನೀಶ್ ಜೊತೆ 5 ಲಕ್ಷ ಹಣಕ್ಕಾಗಿ ಆಶೀರ್ವಾದ್ ಜಗಳ ಮಾಡಿದ್ದ. ಇದೇ ವಿಚಾರಕ್ಕೆ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿದ್ದಂತಹ ಗ್ಯಾಂಗ್ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಂತಹ ಅಪಹರಣಕಾರರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಯಾವಾಗ ಆಗಿದ್ದು ಈ ಕಿಡ್ನಾಪ್? ಹೇಗೆ ಪೊಲೀಸರಿಗೆ ಗೊತ್ತಾಯಿತು? ಈ ಸಂಪೂರ್ಣವಾಗಿ ಆಪರೇಷನ್ ಹೇಗಿತ್ತು? ಇನ್ವೆಸ್ಟಿಗೇಷನ್ ಹೇಗಿತ್ತು? ಎಸ್, 3 ದಿನಗಳ ಹಿಂದೆ ನಿರ್ದೇಶಕನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಇಂದಿರಾನಗರದಲ್ಲಿರುವಂತಹ ನಟಿ ಐಶ್ವರ್ಯ ಏನಿದ್ದಾರೆ, ಆಕೆಯ ಮುಖಾಂತರ ಬಾಂಬೆಯಿಂದ ಇಲ್ಲಿಗೆ ಕರೆಸಿ ಅನೀಶ್ನನ್ನ ಬೆಂಗಳೂರಿಗೆ ಕರೆಸ್ತಾರೆ. ನಂತರ ಆತ ಕಾರನ್ನ ಏನು ಮಾರಬೇಕು ಅಂತಿದ್ದ, ಆ ಕಾರನ್ನ ಖರೀದಿ ಮಾಡುವಂತಹ ನೆಪದಲ್ಲಿ ಕರೆಸಿಕೊಂಡು ಕಿಡ್ನಾಪ್ ಮಾಡಿರುವಂತದ್ದು. ಅಂದ್ರೆ ಈಗ ಹೊಸ ಜೀವನ ಅನ್ನುವಂತಹ ಒಂದು ಚಿತ್ರವನ್ನ ನಿರ್ದೇಶನವನ್ನ ಮಾಡಿರ್ತಾನೆ. ಅದಕ್ಕೆ ಈ ಆಶೀರ್ವಾದ್ ಸೇರಿದಂತೆ ಇನ್ನು ಉಳಿದಂತಹ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಸಣ್ಣ ಸಣ್ಣ ಅಮೌಂಟ್ ಹೂಡಿಕೆಯನ್ನ ಮಾಡ್ತಾರೆ. ಆದ್ರೆ ಚಿತ್ರ ಇನ್ನೂ ಕೂಡ ಬಿಡುಗಡೆ ಕೂಡ ಆಗಿರೋದಿಲ್ಲ. ಈ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಸಾಕಷ್ಟು ಒಂದು ಘರ್ಷಣೆ ಶುರುವಾಗುತ್ತೆ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಮತ್ತೆ ಹಣಕಾಸಿನ ಸಂಬಂಧಿಸಿದಂತೆ. ನಂತರ ಈತ ಮುಂಬೈಗೆ ಹೋಗ್ತಾನೆ. ಅಂದ್ರೆ ಯಾರು ಅನೀಶ್ ಏನಿದ್ದಾನೆ ಆತ ಮುಂಬೈಗೆ ಹೋಗ್ತಾನೆ ಕಾರನ್ನ ಮಾರಾಟ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಇದೇ ನಟಿ ಐಶ್ವರ್ಯಳಿಗೆ ಹೇಳಿರ್ತಾನೆ. ಇಂದ ಕ್ಯಾಶುವಲ್ ಆಗಿ ಹೇಳಿರ್ತಾನೆ. ನಂತರ ಬಾಂಬೆಗೆ ಏನೋ ಕೆಲಸದ ನಿಮಿತ್ತ ಹೋದಂತಹ ಸಂದರ್ಭದಲ್ಲಿ ಐಶ್ವರ್ಯ ಮುಖಾಂತರ ಈ ಆಶೀರ್ವಾದ ಸೇರಿದಂತೆ ಇನ್ನು ಉಳಿದಂತಹ ಆರೋಪಿಗಳೇನಿದ್ದಾರೆ ಅವನ್ನ ಕರೆಸಿ, ಅಂದ್ರೆ ಬೆಂಗಳೂರಿಗೆ ಕರೆಸಿ ನಿನ್ನ ಕಾರು ಮಾರಾಟ ಮಾಡೋದಕ್ಕೆ ಅಂದ್ರೆ ತೆಗೆದುಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿ ಪ್ಲಾನ್ ಮಾಡಿ ಕರೆಸಿ ನಂತರ ಅಡುಗೋಡಿ ಸ್ಪಾಟ್ ಇಂದ ಅಲ್ಲಿಂದ ನೇರವಾಗಿ ಕಿಡ್ನಾಪ್ ಮಾಡ್ತಾರೆ. ಬ್ಯಾಡ್ರಳ್ಳಿ ಹೋಗಿ ಅಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿರುವಂತಹ ಒಂದು ಕಟ್ಟಡದಲ್ಲಿ ಕೂರಿಸಿ ಆತನಿಗೆ ಹಾಕಿ ಸ್ಟಿಕ್ನಿಂದ ಬ್ಯಾಟ್ನಿಂದ ಕೈಗಳಿಂದ ಹಲ್ಲೆಯನ್ನ ಮಾಡಿ ನಂತರ ಅವನ ಬಳಿ ಇದ್ದಂತಹ ಚಿನ್ನಾಭರಣ, ಅವನು ಧರಿಸಿದಂತಹ ಚಿನ್ನಾಭರಣ ಆಗಿರಬಹುದು ಮತ್ತೆ ಅಕೌಂಟ್ನಲ್ಲಿದ್ದಂತಹ ಒಂದಷ್ಟು ಹಣ ಏನಿದೆ ಅದೆಲ್ಲವನ್ನು ಕೂಡ ದೋಚಿ ತುಮಕೂರಿನ ಮಧುಗಿರಿ ಬಳಿ ಆತನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ತಕ್ಷಣ ಪೊಲೀಸರಿಗೆ ಈ ರೀತಿಯಾದಂತಹ ಒಂದು ಕಿಡ್ನಾಪ್ ಆಗಿದೆ, ನನ್ನ ಮೇಲೆ ಹಲ್ಲೆಯಾಗಿದೆ ಅಂತ ಹೇಳಿ ಅನೀಶ್ ಒಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅವರೊಂದು ಆಕ್ಷನ್ ಅನ್ನು ತಗೊಳ್ತಾರೆ. ಸಹಜವಾಗಿಯೇ ಕಿಡ್ನಾಪರ್ಸ್ ಯಾರು ಅಂತ ಹೇಳಿ ಅನೀಶ್ಗೆ ಗೊತ್ತೇ ಇರುತ್ತೆ. ತನ್ನ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳೇ ಈ ರೀತಿಯಾದಂತಹ ಒಂದು ಕಿಡ್ನಾಪ್ ಮಾಡಿರೋದು ವಿಚಾರ ಗೊತ್ತಾಗಿ ಮತ್ತೆ ಅವರ ಕಾಂಟ್ಯಾಕ್ಟ್ಗಳು ಮತ್ತೆ ಅವರು ಎಲ್ಲೆಲ್ಲಿದ್ದಾರೆ ಅದರ ಡೀಟೇಲ್ಸ್ ಗಳನ್ನ ಪೊಲೀಸರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರನ್ನ ಪರಾರಿಯಾಗಿದ್ದಂತಹ ಆರೋಪಿಗಳಲ್ಲಿ ಅಷ್ಟೂ ಜನ ಏನಿದ್ದಾರೆ ಈ ನಟಿ ಐಶ್ವರ್ಯ ಅನ್ನುವಂತಹ ಮಹಿಳಾ ಯುವತಿ ಸೇರಿ 11 ಜನರನ್ನ ಈಗ ಸೆಕ್ಯೂರ್ ಮಾಡಲಾಗಿರುವಂತದ್ದು. ಎಕ್ಸಾಕ್ಟ್ ಆಗಿ ಏನಾಗಿದೆ ಮತ್ತು ಹಣಕಾಸಿನ ಏನಾದ್ರೂ ವಂಚನೆಗಳಾಗಿದೆಯಾ, ಯಾವ ಕಾರಣಕ್ಕೆ ಈ ರೀತಿಯಾದಂತಹ ಒಂದು ಕೃತ್ಯ ನಡೀತು ಅನ್ನೋದರ ಡೀಟೇಲ್ಸ್ ಗಳನ್ನ ತನಿಖೆ ಮುಖಾಂತರ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆಗಿದ್ದು ಪರಿಚಯಸ್ಥರಿಂದ ಅನ್ನೋದು ಗೊತ್ತಾಗ್ತಾ ಇದೆ. ನಟಿ ಐಶ್ವರ್ಯ ಕೂಡ ಪರಿಚಯಸ್ಥೆ, ಜೊತೆಗೆ ಉಳಿದಂತ ಅಪಹರಣಕಾರ ಏನಿದ್ರು ಅವರು ಕೂಡ ಅನೀಶ್ಗೆ ಪರಿಚಯ ಇದ್ರು ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟು 11 ಮಂದಿಯನ್ನ ಬಂಧಿಸಿದ್ದಾರೆ ಆಡುಗೋಡಿ ಪೊಲೀಸರು. ಎಲ್ಲರೂ ಕೂಡ ಪರಿಚಯಸ್ಥರೆ ಅಂತ ಹೇಳಲಾಗ್ತಾ ಇದೆ. ಪರಿಚಯಸ್ಥರಿಂದಲೇ ನಿರ್ದೇಶಕ ಅನೀಶ್ನ ಅಪಹರಣ ಮಾಡಲಾಗಿತ್ತು ಅನ್ನೋದು ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಪ್ರಮುಖ ಆರೋಪಿ ಆಶೀರ್ವಾದ್ನಿಂದಲೇ ಕಿಡ್ನಾಪ್ಗೆ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಅನೀಶ್ ಜೊತೆ 5 ಲಕ್ಷ ಹಣಕ್ಕಾಗಿ ಆಶೀರ್ವಾದ್ ಜಗಳ ಮಾಡಿದ್ದ. ಇದೇ ವಿಚಾರಕ್ಕೆ ಪ್ಲಾನ್ ಮಾಡಿ
ಕಿಡ್ನಾಪ್ ಮಾಡಿದ್ದಂತಹ ಗ್ಯಾಂಗ್ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಂತಹ ಅಪಹರಣಕಾರರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಯಾವಾಗ ಆಗಿದ್ದು ಈ ಕಿಡ್ನಾಪ್? ಹೇಗೆ ಪೊಲೀಸರಿಗೆ ಗೊತ್ತಾಯಿತು? ಈ ಸಂಪೂರ್ಣವಾಗಿ ಆಪರೇಷನ್ ಹೇಗಿತ್ತು? ಇನ್ವೆಸ್ಟಿಗೇಷನ್ ಹೇಗಿತ್ತು? ಎಸ್, 3 ದಿನಗಳ ಹಿಂದೆ ನಿರ್ದೇಶಕನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಇಂದಿರಾನಗರದಲ್ಲಿರುವಂತಹ ನಟಿ ಐಶ್ವರ್ಯ ಏನಿದ್ದಾರೆ, ಆಕೆಯ ಮುಖಾಂತರ ಬಾಂಬೆಯಿಂದ ಇಲ್ಲಿಗೆ ಕರೆಸಿ ಅನೀಶ್ನನ್ನ ಬೆಂಗಳೂರಿಗೆ ಕರೆಸ್ತಾರೆ. ನಂತರ ಆತ ಕಾರನ್ನ ಏನ್ ಮಾರಬೇಕು ಅಂತಿದ್ದ, ಆ ಕಾರನ್ನ ಖರೀದಿ ಮಾಡುವಂತಹ ನೆಪದಲ್ಲಿ ಕರೆಸಿಕೊಂಡು ಕಿಡ್ನಾಪ್ ಮಾಡಿರುವಂತದ್ದು. ಅಂದ್ರೆ ಈಗ ಹೊಸ ಜೀವನ ಅನ್ನುವಂತಹ ಒಂದು ಚಿತ್ರವನ್ನ ನಿರ್ದೇಶನವನ್ನ ಮಾಡಿರ್ತಾನೆ. ಅದಕ್ಕೆ ಈ ಆಶೀರ್ವಾದ ಸೇರಿದಂತೆ ಇನ್ನು ಉಳಿದಂತಹ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಸಣ್ಣ ಸಣ್ಣ ಅಮೌಂಟ್ ಹೂಡಿಕೆಯನ್ನ ಮಾಡ್ತಾರೆ. ಆದ್ರೆ ಚಿತ್ರ ಇನ್ನೂ ಕೂಡ ಬಿಡುಗಡೆ ಕೂಡ ಆಗಿರೋದಿಲ್ಲ. ಈ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಸಾಕಷ್ಟು ಒಂದು ಘರ್ಷಣೆ ಶುರುವಾಗುತ್ತೆ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಮತ್ತೆ ಹಣಕಾಸಿನ ಸಂಬಂಧಿಸಿದಂತೆ. ನಂತರ ಈತ ಮುಂಬೈಗೆ ಹೋಗ್ತಾನೆ. ಅಂದ್ರೆ ಯಾರು ಅನೀಶ್ ಏನಿದ್ದಾನೆ ಆತ ಮುಂಬೈಗೆ ಹೋಗ್ತಾನೆ ಕಾರನ್ನ ಮಾರಾಟ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಇದೇ ನಟಿ ಐಶ್ವರ್ಯಳಿಗೆ ಹೇಳಿರ್ತಾನೆ, ಇಂದ ಕ್ಯಾಶುವಲ್ ಆಗಿ ಹೇಳಿರ್ತಾನೆ. ನಂತರ ಬಾಂಬೆಗೆ ಏನೋ ಕೆಲಸದ ನಿಮಿತ್ತ ಹೋದಂತಹ ಸಂದರ್ಭದಲ್ಲಿ ಐಶ್ವರ್ಯ ಮುಖಾಂತರ ಈ ಆಶೀರ್ವಾದ ಸೇರಿದಂತೆ ಇನ್ನು ಉಳಿದಂತಹ ಆರೋಪಿಗಳೇನಿದ್ದಾರೆ ಅವನ್ನ ಕರೆಸಿ, ಅಂದ್ರೆ ಬೆಂಗಳೂರಿಗೆ ಕರೆಸಿ ನಿನ್ನ ಕಾರು ಮಾರಾಟ ಮಾಡೋದಕ್ಕೆ ಅಂದ್ರೆ ತೆಗೆದುಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿ ಪ್ಲಾನ್ ಮಾಡಿ ಕರೆಸಿ ನಂತರ ಅಡುಗೋಡಿ ಸ್ಪಾಟ್ ಇಂದ ಅಲ್ಲಿಂದ ನೇರವಾಗಿ ಕಿಡ್ನಾಪ್ ಮಾಡ್ತಾರೆ. ಬ್ಯಾಡ್ರಳ್ಳಿ ಹೋಗಿ ಅಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿರುವಂತಹ ಒಂದು ಕಟ್ಟಡದಲ್ಲಿ ಕೂರಿಸಿ ಆತನಿಗೆ ಹಾಕಿ ಸ್ಟಿಕ್ನಿಂದ ಬ್ಯಾಟ್ನಿಂದ ಕೈಗಳಿಂದ ಹಲ್ಲೆಯನ್ನ ಮಾಡಿ ನಂತರ ಅವನ ಬಳಿ ಇದ್ದಂತಹ ಚಿನ್ನಾಭರಣ, ಅವನು ಧರಿಸಿದಂತಹ ಚಿನ್ನಾಭರಣ ಆಗಿರಬಹುದು ಮತ್ತೆ ಅಕೌಂಟ್ನಲ್ಲಿದ್ದಂತಹ ಒಂದಷ್ಟು ಹಣ ಏನಿದೆ ಅದೆಲ್ಲವನ್ನು ಕೂಡ ದೋಚಿ ತುಮಕೂರಿನ ಮಧುಗಿರಿ ಬಳಿ ಆತನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ತಕ್ಷಣ ಪೊಲೀಸರಿಗೆ ಈ ರೀತಿಯಾದಂತಹ ಒಂದು ಕಿಡ್ನಾಪ್ ಆಗಿದೆ, ನನ್ನ ಮೇಲೆ ಹಲ್ಲೆಯಾಗಿದೆ ಅಂತ ಹೇಳಿ ಅನೀಶ್ ಒಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅವರೊಂದು ಆಕ್ಷನ್ ಅನ್ನು ತಗೊಳ್ತಾರೆ. ಸಹಜವಾಗಿಯೇ ಕಿಡ್ನಾಪರ್ಸ್ ಯಾರು ಅಂತ ಹೇಳಿ ಅನೀಶ್ಗೆ ಗೊತ್ತೇ ಇರುತ್ತೆ. ತನ್ನ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳೇ ಈ ರೀತಿಯಾದಂತಹ ಒಂದು ಕಿಡ್ನಾಪ್ ಮಾಡಿರೋದು ವಿಚಾರ ಗೊತ್ತಾಗಿ ಮತ್ತೆ ಅವರ ಕಾಂಟ್ಯಾಕ್ಟ್ಗಳು ಮತ್ತೆ ಅವರು ಎಲ್ಲೆಲ್ಲಿದ್ದಾರೆ ಅದರ ಡೀಟೇಲ್ಸ್ ಗಳನ್ನ ಪೊಲೀಸರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರನ್ನ ಪರಾರಿಯಾಗಿದ್ದಂತಹ ಆರೋಪಿಗಳಲ್ಲಿ ಅಷ್ಟೂ ಜನ ಏನಿದ್ದಾರೆ ಈ ನಟಿ ಐಶ್ವರ್ಯ ಅನ್ನುವಂತಹ ಯುವತಿ ಸೇರಿ 11 ಜನರನ್ನ ಈಗ ಸೆಕ್ಯೂರ್ ಮಾಡಲಾಗಿರುವಂತದ್ದು. ಎಕ್ಸಾಕ್ಟ್ ಆಗಿ ಏನಾಗಿದೆ ಮತ್ತು ಹಣಕಾಸಿನ ಏನಾದ್ರೂ ವಂಚನೆಗಳಾಗಿದೆಯಾ, ಯಾವ ಕಾರಣಕ್ಕೆ ಈ ರೀತಿಯಾದಂತಹ ಒಂದು ಕೃತ್ಯ ನಡೀತು ಅನ್ನೋದರ ಡೀಟೇಲ್ಸ್ ಗಳನ್ನ ತನಿಖೆ ಮುಖಾಂತರ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಆಗಿದ್ದು ಪರಿಚಯಸ್ಥರಿಂದ ಅನ್ನೋದು ಗೊತ್ತಾಗ್ತಾ ಇದೆ. ನಟಿ ಐಶ್ವರ್ಯ ಕೂಡ ಪರಿಚಯಸ್ಥೆ, ಜೊತೆಗೆ ಉಳಿದಂತಹ ಅಪಹರಣಕಾರ ಏನಿದ್ರು ಅವರು ಕೂಡ ಅನೀಶ್ಗೆ ಪರಿಚಯ ಇದ್ರು ಅನ್ನೋದು ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟು 11 ಮಂದಿಯನ್ನ ಬಂಧಿಸಿದ್ದಾರೆ ಆಡುಗೋಡಿ ಪೊಲೀಸರು. ಎಲ್ಲರೂ ಕೂಡ ಪರಿಚಯಸ್ಥರೆ ಅಂತ ಹೇಳಲಾಗ್ತಾ ಇದೆ. ಪರಿಚಯಸ್ಥರಿಂದಲೇ ನಿರ್ದೇಶಕ ಅನೀಶ್ನ ಅಪಹರಣ ಮಾಡಲಾಗಿತ್ತು ಅನ್ನೋದು ಈಗ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಪ್ರಮುಖ ಆರೋಪಿ ಆಶೀರ್ವಾದ್ನಿಂದಲೇ ಕಿಡ್ನಾಪ್ಗೆ ಪ್ಲಾನ್ ಅನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಅನೀಶ್ ಜೊತೆ 5 ಲಕ್ಷ ಹಣಕ್ಕಾಗಿ ಆಶೀರ್ವಾದ್ ಜಗಳ ಮಾಡಿದ್ದ. ಇದೇ ವಿಚಾರಕ್ಕೆ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿದ್ದಂತಹ ಗ್ಯಾಂಗ್ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಂತಹ ಅಪಹರಣಕಾರರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಯಾವಾಗ ಆಗಿದ್ದು ಈ ಕಿಡ್ನಾಪ್? ಹೇಗೆ ಪೊಲೀಸರಿಗೆ ಗೊತ್ತಾಯಿತು? ಈ ಸಂಪೂರ್ಣವಾಗಿ ಆಪರೇಷನ್ ಹೇಗಿತ್ತು? ಇನ್ವೆಸ್ಟಿಗೇಷನ್ ಹೇಗಿತ್ತು? ಎಸ್, 3 ದಿನಗಳ ಹಿಂದೆ ನಿರ್ದೇಶಕನನ್ನ ಕಿಡ್ನಾಪ್ ಮಾಡಲಾಗಿತ್ತು. ಇಂದಿರಾನಗರದಲ್ಲಿರುವಂತಹ ನಟಿ ಐಶ್ವರ್ಯ ಏನಿದ್ದಾರೆ, ಆಕೆಯ ಮುಖಾಂತರ ಬಾಂಬೆಯಿಂದ ಇಲ್ಲಿಗೆ ಕರೆಸಿ ಅನೀಶ್ನನ್ನ ಬೆಂಗಳೂರಿಗೆ ಕರೆಸ್ತಾರೆ. ನಂತರ ಆತ ಕಾರನ್ನ ಏನ್ ಮಾರಬೇಕು ಅಂತಿದ್ದ, ಆ ಕಾರನ್ನ ಖರೀದಿ ಮಾಡುವಂತಹ ನೆಪದಲ್ಲಿ ಕರೆಸಿಕೊಂಡು ಕಿಡ್ನಾಪ್ ಮಾಡಿರುವಂತದ್ದು. ಅಂದ್ರೆ ಈಗ ಹೊಸ ಜೀವನ ಅನ್ನುವಂತಹ ಒಂದು ಚಿತ್ರವನ್ನ ನಿರ್ದೇಶನವನ್ನ ಮಾಡಿರ್ತಾನೆ. ಅದಕ್ಕೆ ಈ ಆಶೀರ್ವಾದ ಸೇರಿದಂತೆ ಇನ್ನು ಉಳಿದಂತಹ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಸಣ್ಣ ಸಣ್ಣ ಅಮೌಂಟ್
ಅಮೌಂಟ್ ಅನ್ನ ಹೂಡಿಕೆಯನ್ನ ಮಾಡ್ತಾರೆ. ಆದ್ರೆ ಚಿತ್ರ ಇನ್ನೂ ಕೂಡ ಬಿಡುಗಡೆ ಕೂಡ ಆಗಿರೋದಿಲ್ಲ. ಈ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಸಾಕಷ್ಟು ಒಂದು ಘರ್ಷಣೆ ಶುರುವಾಗುತ್ತೆ ಈ ಚಿತ್ರಕ್ಕೆ ಸಂಬಂಧಿಸಿದಂತೆ ಮತ್ತೆ ಹಣಕಾಸಿನ ಸಂಬಂಧಿಸಿದಂತೆ. ನಂತರ ಈತ ಮುಂಬೈಗೆ ಹೋಗ್ತಾನೆ. ಅಂದ್ರೆ ಯಾರು ಅನೀಶ್ ಏನಿದ್ದಾನೆ ಆತ ಮುಂಬೈಗೆ ಹೋಗ್ತಾನೆ. ಕಾರನ್ನ ಮಾರಾಟ ಮಾಡಬೇಕು ಅಂತ ಹೇಳಿ ಈ ಹಿಂದೆ ಇದೇ ನಟಿ ಐಶ್ವರ್ಯಳಿಗೆ ಹೇಳಿರ್ತಾನೆ, ಹಿಂದೆ ಕ್ಯಾಶುವಲ್ ಆಗಿ ಹೇಳಿರ್ತಾನೆ. ನಂತರ ಬಾಂಬೆಗೆ ಏನೋ ಕೆಲಸದ ನಿಮಿತ್ತ ಹೋದಂತಹ ಸಂದರ್ಭದಲ್ಲಿ ಐಶ್ವರ್ಯ ಮುಖಾಂತರ ಈ ಆಶೀರ್ವಾದ ಸೇರಿದಂತೆ ಇನ್ನು ಉಳಿದಂತಹ ಆರೋಪಿಗಳೇನಿದ್ದಾರೆ ಅವನ್ನ ಕರೆಸಿ, ಅಂದ್ರೆ ಬೆಂಗಳೂರಿಗೆ ಕರೆಸಿ ನಿನ್ನ ಕಾರು ಮಾರಾಟ ಮಾಡೋದಕ್ಕೆ ಅಂದ್ರೆ ತೆಗೆದುಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿ ಪ್ಲಾನ್ ಮಾಡಿ ಕರೆಸಿ ನಂತರ ಅಡುಗೋಡಿ ಸ್ಪಾಟ್ ಇಂದ ಅಲ್ಲಿಂದ ನೇರವಾಗಿ ಕಿಡ್ನಾಪ್ ಮಾಡ್ತಾರೆ. ಬ್ಯಾಡ್ರಳ್ಳಿ ಹೋಗಿ ಅಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿರುವಂತಹ ಒಂದು ಕಟ್ಟಡದಲ್ಲಿ ಕೂರಿಸಿ ಆತನಿಗೆ ಹಾಕಿ ಸ್ಟಿಕ್ನಿಂದ ಬ್ಯಾಟ್ನಿಂದ ಕೈಗಳಿಂದ ಹಲ್ಲೆಯನ್ನ ಮಾಡಿ ನಂತರ ಅವನ ಬಳಿ ಇದ್ದಂತಹ ಚಿನ್ನಾಭರಣ, ಅವನು ಧರಿಸಿದಂತಹ ಚಿನ್ನಾಭರಣ ಆಗಿರಬಹುದು ಮತ್ತೆ ಅಕೌಂಟ್ನಲ್ಲಿದ್ದಂತಹ ಒಂದಷ್ಟು ಹಣ ಏನಿದೆ ಅದೆಲ್ಲವನ್ನು ಕೂಡ ದೋಚಿ ತುಮಕೂರಿನ ಮಧುಗಿರಿ ಬಳಿ ಆತನ್ನ ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ತಕ್ಷಣ ಪೊಲೀಸರಿಗೆ ಈ ರೀತಿಯಾದಂತಹ ಒಂದು ಕಿಡ್ನಾಪ್ ಆಗಿದೆ, ನನ್ನ ಮೇಲೆ ಹಲ್ಲೆಯಾಗಿದೆ ಅಂತ ಹೇಳಿ ಅನೀಶ್ ಒಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅವರೊಂದು ಆಕ್ಷನ್ ಅನ್ನು ತಗೊಳ್ತಾರೆ. ಸಹಜವಾಗಿಯೇ ಕಿಡ್ನಾಪರ್ಸ್ ಯಾರು ಅಂತ ಹೇಳಿ ಅನೀಶ್ಗೆ ಗೊತ್ತೇ ಇರುತ್ತೆ. ತನ್ನ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳೇ ಈ ರೀತಿಯಾದಂತಹ ಒಂದು ಕಿಡ್ನಾಪ್ ಮಾಡಿರೋದು ವಿಚಾರ ಗೊತ್ತಾಗಿ ಮತ್ತೆ ಅವರ ಕಾಂಟ್ಯಾಕ್ಟ್ಗಳು ಮತ್ತೆ ಅವರು ಎಲ್ಲೆಲ್ಲಿದ್ದಾರೆ ಅದರ ಡೀಟೇಲ್ಸ್ ಗಳನ್ನ ಪೊಲೀಸರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರನ್ನ ಪರಾರಿಯಾಗಿದ್ದಂತಹ ಆರೋಪಿಗಳಲ್ಲಿ ಅಷ್ಟೂ ಜನ ಏನಿದ್ದಾರೆ ಈ ನಟಿ ಐಶ್ವರ್ಯ ಅನ್ನುವಂತಹ ಮಹಿಳಾ ಯುವತಿ ಸೇರಿ 11 ಜನರನ್ನ ಈಗ ಸೆಕ್ಯೂರ್ ಮಾಡಲಾಗಿರುವಂತದ್ದು. ಎಕ್ಸಾಕ್ಟ್ ಆಗಿ ಏನಾಗಿದೆ ಮತ್ತು ಹಣಕಾಸಿನ ಏನಾದ್ರೂ ವಂಚನೆಗಳಾಗಿದೆಯಾ, ಯಾವ ಕಾರಣಕ್ಕೆ ಈ ರೀತಿಯಾದಂತಹ ಒಂದು ಕೃತ್ಯ ನಡೀತು ಅನ್ನೋದರ ಡೀಟೇಲ್ಸ್ ಗಳನ್ನ ತನಿಖೆ ಮುಖಾಂತರ ಮಾಡುವಂತಹ ಮುಖಾಂತರ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅಭಿಷೇಕ್.